ವೆಲ್ಕಮ್ ಟು ಗೌತಮ್ ಪಿಯುಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿದ್ದೀವಿ ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಂಡಿರುವಂತಹ ಟಾಪರ್ ಆನ್ಸರ್ ಶೀಟ್ ನ ನೋಡ್ತಿದ್ದೀವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಉತ್ತರನ ಬರೆದಿದ್ದಾರೆ ಖಂಡಿತವಾಗ್ಲೂ ನೀವು ಒಮ್ಮೆ ನೋಡ್ಲೇಬೇಕು. ಉತ್ತರ ಪತ್ರಿಕೆಗಳಲ್ಲಿ ಅಂಕಗಳನ್ನ ಈ ರೀತಿ ಮೆನ್ಷನ್ ಮಾಡ್ತಾರೆ: 1 ಅಂಕಕ್ಕೆ 1 ಅಂಕ, 2 ಅಂಕಕ್ಕೆ 2 ಅಂಕಗಳನ್ನ, 4 ಅಂಕಕ್ಕೆ 4 ಅಂಕಗಳನ್ನ ಮತ್ತು 6 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿಯಾಗಿ ಅಂಕಗಳನ್ನ ಮೆನ್ಷನ್ ಮಾಡ್ತಾರೆ. ಪಕ್ಕದಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸಲ ನೋಡಿ, ಆಗ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಉತ್ತರನ ಬರಿಬೇಕು ಅಂದ್ಬಿಟ್ಟು. ಮೊದಲನೇದಾಗಿ ಉತ್ತರ ಆಪ್ಷನ್ ಸಿ ಶ್ರೇಣಿಗಳಲ್ಲಿ ಅಂತ ಇದೆ. ಇಲ್ಲಿರುವಂತಹ ಪ್ರಶ್ನೆ ಪತ್ರಿಕೆನ ಒಂದ್ಸರಿ ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಉತ್ತರನ ಯಾವ ರೀತಿ ಬರೆದಿದ್ದಾರೆ ಅಂದ್ಬಿಟ್ಟು. ನೆಕ್ಸ್ಟ್ ಆಪ್ಷನ್ 2 ಆಪ್ಷನ್ ಡಿ 225 ಅಂತ ಇದೆ. ಮೂರನೇ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1929. ನಾಲ್ಕನೇ ಉತ್ತರ ಆಪ್ಷನ್ ಬಿ ಹೂಡಿಕೆ ಅಂತ ಇದೆ. ಐದನೇ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ. ಯಾವ ರೀತಿ ಬರೆದಿದ್ದಾರೆ ನೋಡಿ, ಇವ್ರು ಯಾವುದೇ ಕಾರಣಕ್ಕೂ ಟೈಮನ್ನ ವೇಸ್ಟ್ ಮಾಡಿಲ್ಲ. ಅಂದ್ರೆ ಪ್ರತಿಯೊಂದು ಉತ್ತರ ಆದ್ಮೇಲೆ ಕೆಲವೊಬ್ರು ಲೈನ್ಗಳನ್ನ ಎಳಿತಾರೆ. ಉತ್ತರ ಕರೆಕ್ಟ್ ಆಗಿದ್ರೆ ಮಾರ್ಕ್ಸ್ ಸಿಗುತ್ತೆ, ನೀವು ಲೈನ್ ಎಳೆಯುವಂತಹ ಅವಶ್ಯಕತೆನೇ ಇರಲ್ಲ ಎಕನಾಮಿಕಲ್ ಮಾತ್ರ. ಯಾಕಂದ್ರೆ ಟೈಮ್ ಕಡಿಮೆ ಇರುತ್ತೆ. ಲೆಕ್ಕಕ್ಕೆ ಜಾಸ್ತಿ ಟೈಮ್ ಕೊಡಿ, ಚಿತ್ರಕ್ಕೆ ಜಾಸ್ತಿ ಟೈಮ್ ಕೊಡಿ ಸ್ವಲ್ಪ. ನೆಕ್ಸ್ಟ್ ಆರನೇ ಉತ್ತರ ಸರ್ಕಾರ ಅಂತ ಇದೆ. ಪರಿಪೂರ್ಣ ಪೈಪೋಟಿ, ಉತ್ಪನ್ನ ಮತ್ತು RBI ಹಣಕಾಸು ಅಂತ ಇದೆ. ಇಲ್ಲಿರುವಂತಹ ಉತ್ತರಕ್ಕೆ ಪ್ರತಿಯೊಂದು ಮ್ಯಾಚ್ ಆಗುತ್ತೆ. ಮತ್ತು ಬಿಟ್ಟ ಸ್ಥಳ ತುಂಬಾ ಸುಲಭವಾಗಿ 5 ಅಂಕನ ಪಡ್ಕೊಳ್ಬಹುದು. ಯಾಕಂದ್ರೆ ಅಲ್ಲೇ ಉತ್ತರಗಳಿರ್ತವೆ, ಅದನ್ನ ಸ್ವಲ್ಪ ತಲೆ ಓಡಿಸಿದ್ರೆ ಖಂಡಿತವಾಗ್ಲೂ ನಾವು ಬರಿಬಹುದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಮಾದರಿ ಅರ್ಥಶಾಸ್ತ್ರ ಅಂತ ಇದೆ. ಕಾರ್ಯತಂತ್ರಗಳ ಮೌಲ್ಯಮಾಪನ, ಕೆಲವೊಬ್ರು ಏನ್ ಬರೀತಾರೆ ಕಾರ್ಯತಂತ್ರಗಳ ಕಾರ್ಯಮಾಪನ ಅಂತ ಬರೀತಾರೆ, ಅದನ್ನ ಆಪ್ಷನ್ ಅಲ್ಲಿದ್ರೆ. ನೆಕ್ಸ್ಟ್ ಕೂಲಿ ದರ VMP ಅಂದ್ರೆ ಕೂಲಿ ದರಕ್ಕೆ ಎಲ್ ಅಂತ ಕೆಳಗಡೆ ಇದೆ, ಶ್ರಮಕ್ಕೆ ಕೂಲಿ ಆ ರೀತಿಯಾಗಿ. ಗೃಹ ಕೃತ್ಯ ಹಣರಹಿತ ವಿನಿಮಯ, ಮನೆಯಲ್ಲಿ ಕೆಲಸ ಮಾಡುವಂತಹ ಗೃಹಿಣಿಯರು, ಅದಕ್ಕೆ ಯಾವುದೇ ಕಾರಣಕ್ಕೂ ಹಣ ನೀಡಲ್ಲ, ಹಣರಹಿತ. M3 ಮತ್ತು M4 ವಿಶಾಲ ಹಣ, M1 M2 ಅಂತ ಕೊಟ್ಟಿದ್ರೆ ಸಂಕುಚಿತ ಹಣ ಆಗ್ತಿತ್ತು. ನೆಕ್ಸ್ಟ್ ಕಚ್ಚಾ ಸರಕು ಮಧ್ಯವರ್ತಿ ಸರಕು. 1 ಅಂಕದ ಪ್ರಶ್ನೆಗಳು. ಅಮೇರಿಕ ಸಂಯುಕ್ತ ಸಂಸ್ಥಾನ, 12ನೇ ಉತ್ತರ ಬಂದ್ಬಿಟ್ಟು ಅಮೇರಿಕ ಸಂಯುಕ್ತ ಸಂಸ್ಥಾನ. ಪ್ರಶ್ನೆಯನ್ನು ಸಹ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. 13ನೇ ಉತ್ತರ. ಇದನ್ನ ಪ್ಲಸ್ ಆಪ್ಷನ್ 1 ಆಪ್ಷನ್ 2 ನ ಕೂಡಿಸಿದಾಗ ಬರುವಂತಹದ್ದೇ ಉತ್ತರ. P2P 20 + 15 35. ನೆಕ್ಸ್ಟ್ 14 CPI ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ. 15ನೇ ಆನ್ಸರ್. ಕೊರತೆ ಎಂದರೇನು? ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆಯನ್ನು ಪ್ರಾಥಮಿಕ ಕೊರತೆ ಎನ್ನುವರು. 16th ಒನ್. ಒಂದು ದೇಶದ ಆರ್ಥಿಕ ಅರ್ಥವ್ಯವಸ್ಥೆಯನ್ನು ವಿವಿಧ ಆರ್ಥಿಕ ದೇಶಗಳೊಂದಿಗೆ ವ್ಯವಹರಿಸುವುದನ್ನು ಹೊಂದಾಣಿಕೆಯನ್ನು ಮುಕ್ತ ಆರ್ಥಿಕತೆ ಅಂತ ಕರಿತೀವಿ. 2 ಅಂಕದ ಪ್ರಶ್ನೆನ ಕೆಲವೊಬ್ರು ತಪ್ಪು ಬರೀತಾರೆ. ಯಾವ ರೀತಿ ತಪ್ಪು ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ 17ನೇ ಉತ್ತರ ನೋಡ್ಕೊಳ್ಳಿ. ಸಂಖ್ಯಾ ಸೂಚಕ ದೃಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ದೃಷ್ಟಿಗುಣ ವಿಶ್ಲೇಷಣೆ. ನೆಕ್ಸ್ಟ್ 18ನೇ ಪ್ರಶ್ನೆ ಏನಂತಿದೆ, ಬೇಡಿಕೆ ಹೆಚ್ಚಾಗುತ್ತದೆ ಅಂದ್ರೆ ಬೇಡಿಕೆಯ ನಿಯಮ ಯಾವ ರೀತಿ ಇರುತ್ತೆ ಅಂದ್ರೆ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿರ್ತವೆ. ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನೇ ಬೇಡಿಕೆಯ ನಿಯಮ ಅಂತ ಕರಿತೀವಿ. 19ನೇ ಪ್ರಶ್ನೆ, ಪ್ರತಿಫಲಗಳ ಪ್ರಮಾಣ ನಿಯಮದ ವಿಧಗಳು. ಏರಿಕೆ ಪ್ರತಿಫಲಗಳ ಪ್ರಮಾಣ ನಿಯಮ, ಸ್ಥಿರ ಪ್ರತಿಫಲಗಳ ಪ್ರಮಾಣ ನಿಯಮ, ಇಳಿಕೆ ಪ್ರತಿಫಲಗಳ ಪ್ರಮಾಣ ನಿಯಮ. ಇಷ್ಟನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಒಟ್ಟು ವೆಚ್ಚ, ಸೀಮಾಂತ ವೆಚ್ಚ, ಸರಾಸರಿ ವೆಚ್ಚ. ದೀರ್ಘಾವಧಿ ಆಕ್ಚುಲಿ ಇಲ್ಲ, ಇದು ಅಲ್ಪಾವಧಿ ವೆಚ್ಚಗಳಲ್ಲಿ ಬರುವಂತಹದ್ದು, ಅವ್ರು ಕಾಟ ಹಾಕಿದ್ದಾರೆ. ನೆಕ್ಸ್ಟ್ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಸಿಗ್ತದ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಸಿಗ್ತದೆ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. 21ನೇ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅದು. ನೆಕ್ಸ್ಟ್ ವ್ಯವಹಾರದ ಉದ್ದೇಶ, ಚಟ್ಟ ವ್ಯಾಪಾರದ ಉದ್ದೇಶ. ಕೇವಲ ಉತ್ತರಗಳನ್ನ ನೋಡೋದಲ್ಲ, ಪಕ್ಕದಲ್ಲಿರುವಂತಹ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಉತ್ತರನ ಪುಸ್ತಕದಲ್ಲಿ ಬರೆದಿಡೋಕೆ ಪ್ರಯತ್ನ ಪಡಿ. ನೋಡೋಕ್ಕಿಂತ ಮುಂಚೆ ಆಮೇಲೆ ಚೆಕ್ ಮಾಡಿ ಒಮ್ಮೆ ಉತ್ತರ ಕರೆಕ್ಟ್ ಆಗಿದಾವ ಅಥವಾ ಇಲ್ಲ ಎಂದು. ನೆಕ್ಸ್ಟ್ 23ನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸುವಂತಹ
ಠೇವಣಿ ಹಣದಲ್ಲಿ ಒಂದು ನಿಗದಿತ ಭಾಗದ ಹಣವನ್ನು RBIನಲ್ಲಿ ಇಡಬೇಕಾಗುತ್ತದೆ. ಇದಕ್ಕೆ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಮತ್ತು ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಹಣವನ್ನು ಒಂದು ನಿಗದಿತ ಭಾಗದ ಹಣವನ್ನು ತನ್ನಲ್ಲಿಯೇ ನಗದು ರೂಪದಲ್ಲಿ ಅಥವಾ ಸರ್ಕಾರಿ ಸಾಲಪತ್ರಗಳ ರೂಪದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದನ್ನೇ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. ಇಷ್ಟನ್ನ ಬರೆದ್ರೆ 2 ಅಂಕ ಆರಾಮದಾಯಕ ಕೊಡ್ತಾರೆ. 4 ಅಂಕ ಈ ಪ್ರಶ್ನೆನ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರೆದಿದ್ದಾರೆ ನೋಡಿ. ನೀವೇನಾದರೂ ಬರೀರಿ, ಕೃಷಿ ಕುಟುಂಬ, ನೇಕಾರರು ಮತ್ತು ಶಿಕ್ಷಕರು ಮೂರಕ್ಕೂ ಒಂದೇ ರೀತಿ ಉತ್ತರನ ಬರೆದ್ಬಿಡಿ. ಯಾವ ಥರ ಅಂದರೆ ಚೇಂಜ್ ಮಾಡೋದೇನು ಹೇಳಿ, ಕೃಷಿ ಕುಟುಂಬದಲ್ಲಿ ಕೃಷಿ ಕುಟುಂಬ ಅಂತ ಮೆನ್ಷನ್ ಮಾಡಬೇಕು, ಶಿಕ್ಷಕರಲ್ಲಿ ಶಿಕ್ಷಕರಂತ ಮೆನ್ಷನ್ ಮಾಡಬೇಕು, ನೇಕಾರರಲ್ಲಿ ನೇಕಾರರು. ಅಂದರೆ ಪ್ರತಿಯೊಬ್ಬರೂ ಸಹ ಲಾಭಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಕುಟುಂಬ ಇವರು ಬರೆದಿದ್ದಾರೆ ನೋಡಿ. ಯಾವ ರೀತಿ ಬರೆದಿದ್ದಾರೆ, ಕೃಷಿ ಕುಟುಂಬವು ಕೆಲವು ಸರಕು ಸೇವೆಗಳನ್ನು ಹೊಂದಿರುತ್ತದೆ. ಇವರು ಕೃಷಿ ಉಪಕರಣಗಳಾದ ಕುಂಟೆ, ಎತ್ತುಗಳು ಮತ್ತು ಕುಟುಂಬದ ಸದಸ್ಯರ ಶ್ರಮವನ್ನು ಬಳಕೆ ಮಾಡಿಕೊಂಡು ಆಹಾರ ಧಾನ್ಯ ಮತ್ತು ವಾಣಿಜ್ಯದ ವಸ್ತುಗಳನ್ನು ಅವರು ಉತ್ಪಾದಿಸುತ್ತಾರೆ. ಅವುಗಳನ್ನು ತಮ್ಮ ಅನಗತ್ಯಗೆ ಅನುಗುಣವಾಗಿ ಇಟ್ಟುಕೊಂಡು ನೇಕಾರರಿಗೆ ಮತ್ತು ಶಿಕ್ಷಕರಿಗೆ ಮಾರಾಟ ಮಾಡುತ್ತಾರೆ. ಇದರಿಂದ ಮಾರಾಟ ಮಾಡುವ ಮೂಲಕ ಅವರು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಇದೇ ರೀತಿಯಾಗಿ ನೇಕಾರರದು ಬರೆದಿದ್ದಾರೆ, ಶಿಕ್ಷಕರದು ಬರೆದಿದ್ದಾರೆ. ಒಂದು ವೇಳೆ 4 ಅಂಕದ ನೀವು ಬೇರೆದು ಬರುತ್ತಿತ್ತಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡಿ. 4 ಅಂಕ ಇಲ್ಲಿ ಕೊಟ್ಟಿರ್ಬೋದು, ಕೆಲವೊಬ್ಬರಿಗೆ ಕೊಡಲ್ಲ, ಯಾಕಂದ್ರೆ ಅಕ್ಷರಗಳು ಮಿಸ್ಟೇಕ್ ಆಗ್ಬೋದು, ಒತ್ತಕ್ಷರಗಳು ಮಿಸ್ಟೇಕ್ ಆಗ್ಬೋದು. ಈ ರೀತಿ ಇದ್ದಾಗ ಮಾತ್ರ ಬಿಡಕ್ ಹೋಗ್ಲೇಬೇಡಿ. ಸಾಮಾನ್ಯ ಸರಕು ಮತ್ತು ಕೆಳದರ್ಜಿ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂತ ಪ್ರಶ್ನೆ ಇದ್ದಾಗ ಯಾವುದೇ ಕಾರಣಕ್ಕೂ ಈ ತರ ಮಿಸ್ ಮಾಡ್ಕೊಳ್ಳೇಬೇಡಿ. ಸಾಮಾನ್ಯ ಸರಕು ಅಂದ್ರೇನು, ಕೆಳದರ್ಜಿ ಸರಕು ಎಂದರೇನು ಮೊದಲನೇದಾಗಿ, ನಂತರ ಉದಾಹರಣೆಯಾಗಿ ಯಾವ್ಯಾವ ಉದಾಹರಣೆ, ಈ ಕಡೆ ಯಾವ ವಿವರಣೆ ಇದೆ, ರಾಗಿ, ಸಜ್ಜೆ, ನವಣೆ, ಆಕ್ಸ್, ಬಾರ್ಲಿ ಇತ್ಯಾದಿ ಆ ಕಡೆ ಸೈಡ್. ನೆಕ್ಸ್ಟ್ ಇವು ದಿನನಿತ್ಯದ ಸರಕುಗಳು, ಅವು ಸಾಮಾನ್ಯವಾಗಿ ಬಡ ಜನರು ಬಳಸುವ ಸರಕುಗಳು. ಈ ರೀತಿಯಾಗಿ 6 ಅಂಶಗಳನ್ನ ಬರೆದಿದ್ದಾರೆ. ನೀವು ಕೇವಲ ಈ ಕಡೆ 4 ಅಂಶಗಳನ್ನ ಪ್ಲಸ್ ಈ ಕಡೆ 4 ಅಂಶಗಳನ್ನು ಸಹ ಬರೆದ್ರೆ ಖಂಡಿತವಾಗ್ಲೂ ಅವ್ರು 4 ಅಂಕನ ಕೊಟ್ಟೇ ಕೊಡ್ತಾರೆ. 6 ಅಂಕನ ಯಾಕೆ ಬರೆದಿದ್ದಾರೆ ಅಂದ್ರೆ ಅವ್ರಿಗೆ ಸಂಪೂರ್ಣ ಗೊತ್ತಿರುತ್ತೆ. ಏನೇನೋ ಬರಿಬೇಡಿ 6 ಅಂಶ ಬರೀತೀನಿ ಅಂತ, ಕೇವಲ 4 ಅಂಶ ಬರೆದ್ರು ಸಾಕು. ನೆಕ್ಸ್ಟ್ ತುಂಬಾ ಅಂದ್ರೆ ತುಂಬಾ ಸುಲಭವಾದದ್ದು ಯಾವ ಪ್ರಶ್ನೆ ಅಂದ್ರೆ ಇದೆ, TR ಪ್ಲಸ್ TC ಯಾವ ರೀತಿ ಇದೆ ನೋಡ್ಕೊಳ್ಳಿ. ಮೊದಲನೇದಾಗಿ ಮಾರಾಟದ ಪ್ರಮಾಣ 1 2 3 4 5 6 7. ನೆಕ್ಸ್ಟ್ TR ಇದೆ ಪ್ಲಸ್ TC ಇದೆ. ನಾವೇನು ಕಂಡುಹಿಡಿಬೇಕು ಇಲ್ಲಿ ಅಂತಂದಾಗ ಲಾಭನ ಕಂಡುಹಿಡಿಬೇಕು. ನಾವು ಲಾಭದ ಸೂತ್ರ ಗೊತ್ತಿದ್ದೀವಿ, ಪೈ ಇಸ್ ಈಕ್ವಲ್ ಟು TR ಮೈನಸ್ TC ಅಂತ ಬರೆದ್ರೆ ಏನಾಗುತ್ತೆ, ಸೂತ್ರ ಬರುತ್ತೆ. ಇದರಲ್ಲಿ ಅಂದರೆ TR ಅಲ್ಲಿ TCನ ಕಳಿಬೇಕು. 0ಗಳಲ್ಲಿ 5 ಹೋದಾಗ ಏನಾಗುತ್ತೆ, -5 ಆಗ್ತದ. 10ರಲ್ಲಿ 7 ಹೋದ್ರೆ 3 ಆಗ್ತದ. 20ರಲ್ಲಿ 10 ಹೋದ್ರೆ 10, 30ರಲ್ಲಿ 12 ಹೋದ್ರೆ 18, 45ರಲ್ಲಿ 40ರಲ್ಲಿ 25 ಹೋದ್ರೆ 15, 50ರಲ್ಲಿ 40 ಹೋದ್ರೆ 10, 60ರಲ್ಲಿ 60 ಹೋದ್ರೆ 0, ಮತ್ತೆ 75 ಹೋದಾಗ -5 ಆಗ್ತದ. ಇದನ್ನ ತುಂಬಾ ಅಂದ್ರೆ ತುಂಬಾ ಸುಲಭ, ಲೆಕ್ಕದ ಮತ್ತು ಚಿತ್ರಗಳ 4 ಅಂಕ 6 ಅಂಕ ಪ್ರಶ್ನೆಗಳನ್ನ ಬಿಡಕ್ ಹೋಗ್ಲೇಬೇಡಿ. ಇದು ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡಿ ಯಾವ ತರ ಇದೆ. ನೆಕ್ಸ್ಟ್ ಚಾಪ್ಟರ್ ಅದು ಬೇಡಿಕೆಯಲ್ಲಿ ಇರುವಂತಹ ಪೂರೈಕೆ ಯಾವ ರೀತಿ ಬದಲಾವಣೆ ಆಗ್ತದೆ. ತುಂಬಾ ಅಂದ್ರೆ ತುಂಬಾ ಸುಲಭ, ನೆನ್ಪಿಟ್ಕೊಳ್ಳೋ ವಿಧಾನ ಹೇಳ್ತೀನಿ. ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳೋಕ್ಕಾದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಅನುಗುಣವಾಗಿ ನೆನ್ಪಿಟ್ಕೊಳ್ಳಿ. ಇದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಕ್ವಶನ್ನಲ್ಲಿ. ಆದ್ರಿಂದ ಎಡಬಲ 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 ಬಲ ಎಡ, ಇಷ್ಟೇ ನೆನ್ಪಿಟ್ಕೊಂಡ್ಬಿಡಿ. ಎಡಬಲ 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 ಬಲ ಎಡ ಅಷ್ಟೇ, ಲಾಸ್ಟಿಗೆ ಚೇಂಜ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಳಿಕೆ ಏರಿಕೆ ಅಂದರೆ ನಮಗೇನು ಬರ್ಸಿದ್ರು ಅಂತಂದರೆ ಕಡಿಮೆ ಹೆಚ್ಚು ಡ್ಯಾಶ್ 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 ಕಡಿಮೆ ಹೆಚ್ಚು. ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋ ವಿಧಾನ ನಮಗೆ ನಮ್ಮ ಸರ್ಸ್ ಹೇಳಿದ್ರು. ಅದೇ ಸೂತ್ರನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಪ್ರತಿ ವರ್ಷವೂ ಸಹ 35ನೇ ಅಥವಾ 36ನೇ ಪ್ರಶ್ನೆ ಈ ರೀತಿಯಾದಂತಹ ಒಂದು ಖಾತೆ ಬಂದೇ ಬರುತ್ತೆ. 3 ಖಾತೆಗಳಿದೆ ಒಟ್ಟಾರೆಯಾಗಿ. ಈ 3 ಖಾತೆಗಳಲ್ಲಿ ಒಂದು ಖಾತೆ ಖಂಡಿತವಾಗ್ಲೂ ಬರುತ್ತೆ ನೋಡ್ಕೊಳ್ಳಿ. ಮತ್ತು ಮೊದಲನೇದಾಗಿ ಒಂದು ಬರುತ್ತೆ ಖಾತೆ, ಅದನ್ನ 2 ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಔದಾಸೀನ ವಕ್ರರೇಖೆ 6 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಬರೀಬೇಕು ಅಂತಂದಾಗ, ಮೊದಲನೇದಾಗಿ ಔದಾಸೀನ ವಕ್ರರೇಖೆಯ ಲಕ್ಷಣಗಳು, ಇಲ್ಲಿ ಪೀಠಿಕೆ ಅಂತಾದ್ರೂ ಬರೀಬಹುದು ನೀವು. 6 ಅಂಕನ ಪಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಔದಾಸೀನ ವಕ್ರರೇಖೆಯ ಪ್ರಮುಖ ಲಕ್ಷಣಗಳು, ಅದರಲ್ಲಿರುವಂತದ್ದು ಕೇವಲ 3 ಲಕ್ಷಣ. ಆ 3 ಲಕ್ಷಣಗಳನ್ನ ಬರೆದ್ರೆ ಸಾಕು. ಮುಖ್ಯವಾಗಿ ಲಕ್ಷಣಗಳನ್ನ ಬರಿಬೇಕು. ಈ 3 ಲಕ್ಷಣಗಳನ್ನ ಬರೆದಾದ್ಮೇಲೆ ಏನ್ ಮಾಡಬೇಕು,
ಈ ಔದಾಸೀನ ವಕ್ರರೇಖೆಯ ಪ್ರಮುಖ ಲಕ್ಷಣಗಳಂತಿದಾವೆ ನೋಡಿ. ಈ ಲಕ್ಷಣಕ್ಕೆ 2 ಅಂಕ, ಈ ಲಕ್ಷಣಕ್ಕೆ 2 ಅಂಕ ಮತ್ತು ಈ ಲಕ್ಷಣಕ್ಕೆ 2 ಅಂಕ ಇದೆ. ಏನಿಲ್ಲ, ಅದರ ಅರ್ಥ ಮೊದಲನೇದಾಗಿ ಔದಾಸೀನ ವಕ್ರರೇಖೆಯು ಮೂಲಕ್ಕೆ ಪೀನ ಮಧ್ಯೆಯಾಗಿರುತ್ತದೆ. ಅದಕ್ಕೆ ತಕ್ಕುವಂತಹ ಚಿತ್ರ ಬರೆದ್ರೆ 2 ಅಂಕ ಸಿಕ್ತು. ನೆಕ್ಸ್ಟ್ ಎರಡನೆಯದು, ಮೇಲ್ಪಟ್ಟ ಔದಾಸೀನ ವಕ್ರರೇಖೆಯು ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಚಿತ್ರ ಹಾಕಿದರೆ ಇದಕ್ಕೂ 2 ಅಂಕ ಸಿಕ್ತು. ಕೋಷ್ಟಕ ಪ್ಲಸ್ ಚಿತ್ರ. ನಾನು ಈ ವಿಡಿಯೋನ 6 ಅಂಕದ ಪ್ರಶ್ನೆ ಯಾವ ರೀತಿ ಬರೀಬೇಕಂತ ಸಪ್ರೇಟಾಗಿ 6 ಅಂಕದ ಪ್ರಶ್ನೆಗಳನ್ನ ಒಂದೊಂದಾಗಿ ವಿಡಿಯೋ ಮಾಡಾಕಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ನೆಕ್ಸ್ಟ್, ಎರಡು ಔದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇದಕ್ಕೆ 2 ಅಂಕ ಸಿಗುತ್ತೆ. ಅದರ ಹೆಡ್ಲೈನ್ ಪ್ಲಸ್ ಚಿತ್ರ ಹಾಕಿದ್ರೇನೆ ನಿಮ್ಗೆ 2 ಅಂಕ ಕೊಟ್ಬಿಡ್ತಾರೆ. ವಿವರಣೆ ಆದರೂ ಏನಕ್ಕೆ ಬರೀತಾರೆ ಅಂತಂದರೆ ಅಂಕಗಳು ಕಡಿತ ಆಗದೆ ಇರಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್, ಹಣದ ಕಾರ್ಯಗಳಿವೆ. ತುಂಬ ಅಂದರೆ ತುಂಬ ಸುಲಭ. ಒಳಗಡೆ ಆಲ್ಮೋಸ್ಟ್ ಯಾವ ರೀತಿ ಬರಿಬೇಕಂತ ನಿಮ್ಮ ಸರ್ಸ್ ಹೇಳ್ತಾರೆ. ಮೊದಲನೇದಾಗಿ ವಿನಿಮಯ ಮಾಧ್ಯಮ, ಎರಡನೇದಾಗಿ ಮೌಲ್ಯಮಾಪನ, ಮೂರನೇದಾಗಿ ಮೌಲ್ಯ ಸಂಗ್ರಹ, ನಾಲ್ಕನೇದಾಗಿ ಇದೆ ನೋಡಿ ಮೌಲ್ಯ ವರ್ಗಾವಣೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮೌಲ್ಯ ವರ್ಗಾವಣೆ, ಯಾಕಂದರೆ 2 ಅಂಕಕ್ಕೂ ಸಹ ಕೇಳಿದ್ದಾರೆ ತುಂಬ ಸಾರಿ. ನೆಕ್ಸ್ಟ್, 5ನೇ ಅಂಶ ಭವಿಷ್ಯದ ಲೇವಾದೇವಿ ಸಾಧನ. ಹೀಗೆ ಬರೆದ್ರೆ ಖಂಡಿತವಾಗ್ಲೂ 6 ಅಂಕ ಸಿಗುತ್ತೆ. ನೀವು ಕೇವಲ ಆ 5 ಅಂಶಗಳನ್ನ ವಿವರಣೆ ಮಾಡಿದ್ರೆ ಸಾಕು. ಪೀಠಿಕೆ, ಉಪಸಂಹಾರ, ಎಕನಾಮಿಕಲ್ಲಿ ಮ್ಯಾಟ್ರ್ ಆಗಲ್ಲ. ನೆಕ್ಸ್ಟ್, ಮಾರುಕಟ್ಟೆ ಪೂರೈಕೆ ರೇಖೆ. ನೀವೇನಾದರೂ ಬೇರೆ ಪ್ರಶ್ನೆ ಬರ್ತಿದ್ರೆ ಆ ಪ್ರಶ್ನೆನ ಬರೆಯೋಕ್ಕೆ ಪ್ರಯತ್ನ ಪಡಿ. ಮಾರುಕಟ್ಟೆ ಪೂರೈಕೆ ರೇಖೆ ಬರೆದ್ರೆ 6 ಅಂಕ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ನಿಮಗೆ ಚಿತ್ರ ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ತವೆ. ಇಲ್ಲ, ನನ್ನ ಚಿತ್ರ ಪರಿಪೂರ್ಣವಾಗಿ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಇದನ್ನೇ ಬರೀರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬ ಜನ ಏನು ಮಾಡಿಬಿಡ್ತಾರೆ, ಈ ರೀತಿ ಹೋಗಿದ್ದಾವೆ. ಅದನ್ನು ಕೆಲವೊಬ್ಬರು ಮೊದಲನೇದಾಗಿ ಇಲ್ಲಿ ತೊಗೊಂಡು ಎರಡನೇದಾಗಿ ಇಲ್ಲಿ ತೊಗೊಂಡ್ಬಿಡ್ತಾರೆ. ಲೆಕ್ಕ ತಪ್ಪಾದರೆ ವಿವರಣೆನೂ ಸಹ ತಪ್ಪಾಗಿರುತ್ತೆ ಅಂತ ಕೇವಲ 1 ಅಥವಾ 2 ಅಂಕ ಕೊಡ್ತಾರೆ ವ್ಯಾಲ್ಯುವೇಟರ್. ಆದ್ದರಿಂದ ಸಂಪೂರ್ಣವಾಗಿ ಚಿತ್ರನ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ಬರೆದ್ರೆ 6 ಅಂಕಕ್ಕೆ 6 ಅಂಕನೂ ಸಿಗುತ್ತೆ. ನೆಕ್ಸ್ಟ್, ಈ ಪ್ರಶ್ನೆಗಳನ್ನ ಯಾವ ರೀತಿ ಬರೀಬೇಕು, 5 ಅಂಕದ ಪ್ರಶ್ನೆಗಳು ಅಂತ ನೋಡೋಣ. ಮೊದಲನೇದಾಗಿ ತುಂಬ ಅಂದರೆ ತುಂಬ ಸುಲಭ. ಸೂತ್ರನ ನೆನ್ಪಿಟ್ಕೊಂಡ್ರೆ ಇದೇನು ನಿಮಗೆ ಕಷ್ಟ ಆಗಲ್ಲ. ಪ್ರತಿ ವರ್ಷ ಇವೇ ಪ್ರಶ್ನೆ ಬರೋದ್ರಿಂದ ಇವನ್ನ ಒತ್ತಿ ಹೇಳೋ ಅವಶ್ಯಕತೆ ಇರಲ್ಲ. ಸೂತ್ರ TP = AP × L, MP = TP - TPL - 1, AP = TP - L. ಇದನ್ನ ಗೊತ್ತಿದ್ರೆ ಇದನ್ನ ಆರಾಮದಾಯಕವಾಗಿ 5 ಅಂಕ ತಗೊಳ್ತೀರ. ನೆಕ್ಸ್ಟ್, ಇದನ್ನು ಸಹ ನಿಮಗೆ ಪ್ರತಿ ವರ್ಷ ಇದೇ ಪ್ರಶ್ನೆ ಬರೋದ್ರಿಂದ ಇವೇನು ಕಷ್ಟ ಆಗಲ್ಲ, 5 ಅಂಕ ಕೊಟ್ಬಿಡ್ತಾರೆ. ಈ ರೀತಿ ಬರೆದ್ರೆ 80ಕ್ಕೆ 80 ಅಂಕಗಳು ಸಿಗ್ತವೆ. 80ಕ್ಕೆ 80 ಅಂಕಗಳನ್ನ ಎಕನಾಮಿಕಲ್ ಪಡ್ಕೊಳ್ಬೇಕು ಅಂತಂದಾಗ ಪೀಠಿಕೆ, ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಲೆಕ್ಕ ಮತ್ತು ಸೂತ್ರನ ಕರೆಕ್ಟಾಗಿ ಬರ್ಕೊಳ್ಳಿ. ಎರಡನೇದಾಗಿ, ಪ್ರತಿ ವರ್ಷ ಬರುವಂತಹ ಬ್ರಾಕೆಟ್ ಅಂದರೆ ಖಾತೆಗಳು, ಬಂಡವಾಳ ಖಾತೆ ಆಗಿರ್ಬೋದು, ಇನ್ನೂ 2 ಖಾತೆಗಳಿವೆ. 3 ಖಾತೆಯಲ್ಲಿ 1 ಖಾತೆ ಕಂಟಿನ್ಯೂ ಆಗಿ ಬರ್ತಿದೆ. ಅದನ್ನು ಸಹ ಪರ್ಫೆಕ್ಟ್ ಆಗಿ, ಯಾವುದೇ ಕಾರಣಕ್ಕೂ ವಿವರಣೆ ಅಂದರೆ ಲಾಲನ ಕತೆ ಇದ್ದಾಗ 6 ಅಂಕಕ್ಕೆ ಅದನ್ನು ಬರಿಬೇಡಿ, ಸಿಗೋದು ತುಂಬ ಕಷ್ಟ. ಆದ್ದರಿಂದ ಬೇರೆ ಏನೋ ಬರೆಯೋಕ್ಕೆ ಪ್ರಯತ್ನ ಪಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.